ಇವ್ರು ಹುಷಾರಿಲ್ಲ ಅಂತ ಅವ್ರಮ್ಮ ಕೋಮಟ ಹೆಚ್ಚಕ್ಕೆ ಹೋಗ್ಬಿಟ್ಟಿದ್ದಾನೆ. 5 ದಿವಸ ಹುಷಾರಿದ್ದಾನೆ ಸ್ವಾಮಿ. ನಾವೇ ಎತ್ಕೊಂಡು ಫೋನ್ ಮಾಡಿದ್ದು. ಅದಕ್ಕೆ ಇವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ನಿಮ್ಗೂ ಫೋನ್ ಮಾಡಿದ್ರಿ. ಯಾರಿಗೋ ಒಟ್ಟಿನಲ್ಲಿ ಆದ್ರೂ ಈ ಅಮ್ಮ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡವಳೆ ಅಂದ್ರೆ ನಮ್ಮವರು ಈ ಅಮ್ಮನ ಋಣ ನಮ್ಮ ಮೇಲೆ ಇತ್ತೇನೋ ನಾವು ಬಂದಿದೀವಿ. ನಮ್ಮ ಮಗ ಫುಲ್ಲು ಅವ್ನಿಗೇನು ಇರ್ಬಾರ್ದು, ಅವ್ನು ಚೆನ್ನಾಗಿರ್ಬೇಕು. ಅವ್ನಿಗೆ ಇವಾಗೂ ನೋಡಿ ಇಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಅವ್ನ ಕೈ 4 ದಿವಸ ಪ್ರೆಗ್ನೆಂಟ್ ಇಲ್ಲ ಅಕ್ಕ. ಹೋಗೋಗ್ಬಿಟ್ಟಿದೆ. ನನ್ಗ ನನ್ ಮಗ ಒಬ್ಬನೇ ನನ್ಗ್ ಬೇಕು, ನನ್ ಮಗ ಬೇಕು ಅಂತ ಹತ್ಕೊಂಡ್ ಹೇಳ್ತು. ಆಯ್ತಮ್ಮ ನೀನೇನು ಕೇಳ್ಕೊಬೇಡ, ಮಡ್ಲಕ್ಕಿ ಕಟ್ಕೊಂಡ್ ಮನೆಯಲ್ಲಿ ಮೀಸಲು ತೆಗೆದು ಕೊಟ್ಟು ಆಮೇಲೆ ಹುಷಾರಾದ್ರೆ ಹೋಗ್ತೀನಿ ಅಂತ ಹೇಳಿ ಅವನಿಗೆ ನೆನ್ಪನ್ನೋದು ನಾವು ಬದುಕ್ತಾರೆ ಅನ್ಕೊಂಡೇನಿಲ್ಲ. ಯಾರ ಹತ್ರನೋ ಕೈಯೋ ಕಾಲೋ ಇಳ್ದಿ ನಾವು ಅಮೌಂಟ್ ರೆಡಿ ಮಾಡಿ ಉಳಿಸ್ಕೊಂಡಿದೀವಿ. ಆ ಅಮ್ಮನೋ ಕೃಪೆ ಅವನ ಮೇಲೆ ಇತ್ತು ಏನೋ, ಬದುಕಿಸಿ ಬಿಟ್ಟಿದ್ದಾಳೆ. ಇನ್ ಮುಂದೆನೂ ಆ ಅಮ್ಮನೂ ಅವನು ಕಾಯ್ಬೇಕು. ನಮ್ಮ ದೇವ್ರು ಇವನಿಗೆ ಆಯಸಾರ ಕೊಡ್ಲಿಂದ ನಾವು ತಾಯಿನ ಹೋಮದಲ್ಲಿದ್ದು ಬದುಕ್ತಾರೆ ಅಂದ್ರೆ ನಂಬಿಕೆ ಇರ್ಬೇಕು. ಒಂದು ಎಲ್ಲದ ಏನ್ ಗೊತ್ತಾ, ಸುಮ್ಮನೆ ಹುಚ್ಚುತ್ತರ ಯಾವುದೇ ದೇವ್ರ ಮೇಲೆ ಆಗಲಿ ಯಾರ ಮೇಲೆ ಆಗಲಿ ನಿಮಗೆ ನಂಬಿಕೆ ಇರಬೇಕು. ಹುಚ್ಚು ನಂಬಿಕೆ ಇರಬಾರ್ದು, ವ್ಯಾಮೋಹ ಇರಬಾರ್ದು, ಅತಿ ಆಸೆ ಇರಬಾರ್ದು. ಜೀವನ ಮುಂದೆ ಬರ್ತೀರಿ ನೋಡಿ. ಒಂದ್ಸರಿ ನಿಮ್ಮ ಜೀವನದಲ್ಲಿ ಮೂರೇ ಮೂರು ಡಿಗ್ರಿ ಮಾಡಿ, ನೀವೇನೋ ಡಿಗ್ರಿ ಮಾಡಿದ್ದೀನಿ ನಾವು ಸಾಕಷ್ಟು ನೋಡಿದ್ದೀವಿ. ಮಗ ಬೇಸಿ ಓದಾನೆ ಎದಿ ಓದಿತಾನೆ, ಕಾಲು ಓದರೆ ಒಳಗಡೆ ಒಂದು 9 ಹೆಣ್ಮಕ್ಳು ಎದಿ ಓದಾರ ಸಾಕೊಂಡಿದ್ದು ನಾನು ಸುಮಾರು ಜನ ತೆಗಿದ್ದಾರೆ. ಏನು ಗೊತ್ತಾ, ಎಲ್ಲಿಂದ ಬಂದೀವಿ ಮುಖ್ಯ ಅಲ್ಲ, ಏನು ತೊಗೊಂಡೋದಿರಿ ಮುಖ್ಯ. ದೂರಿಂದ ಬಂದಿರ್ತೀರಿ, ಎಲ್ಲೋ ಕಾಯ್ತೀರಿ, ಬಸ್ಸಲ್ಲಿ ಕಾಯ್ತೀರಿ, ಟ್ರೈನಾಗ ಕಾಯ್ತೀರಿ, ಆಕ್ಸಿಡೆಂಟ್ ಆದ್ರೆ ಕಾಯ್ತೀರಿ, ಹೊಟ್ಟೆಶ್ವರ ಕಾಯ್ತೀರಿ, ಹೋಟ್ಲು ಮುಂದೆ ಕಾಯ್ತೀರಿ. ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಹೋಗಿ ಕಾಯಿರಿ. ಆಮೇಲೆ ಗಲೀಜು ಮಾಡೋಗ್ಬೇಡಿ, ಆಮೇಲೆ ಕೆಟ್ಟ ಮಾತಾಡೋಗ್ಬೇಡಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಕೆಟ್ಟ ಮಾಡ್ತಾರೆ ಅಂದರೆ ಯಾವನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ, ಅವ್ನು ಮಾತಾಡ್ತಾನೆ. ನಾವು ನಿಮ್ಗೆ ಹೇಳ್ತಾ ಇರ್ತೀನಿ ಸಲ ನೀವು ಜನಗಳು ಹೆಂಗಾರೆ ಅಂದ್ರೆ ಕುಂಕುಮಕ್ಕೆ ಆಡ್ಕೊಂತಾರೆ, ಬಳೆಕ್ಕೆ ಆಡ್ಕೊಂತಾರೆ. ಈಗ ಶುರು ಇದ್ದಾರೆ ಈಗಲ್ಲ ನಮ್ಮ ಜನಗಳು ಏನಂದರೆ ಹುಷಾರಿಲ್ಲ ಅಂತರ ಹಾಕೊಳ್ಳಿ ಆಡ್ಕೊಂತಾರಂತೆ, ಶಾಲೆಗಳು ಬಿಡಿಸ್ತಾರಂತೆ. ನೀವು ಯಾವ ಶಾಲೆಯಲ್ಲಿ ನಿಮ್ಗೆ ಅಂತರ ಬಿಚ್ಚು ಕುಂಕುಮ ಬಿಚ್ಚು ಅಂತ ಶಾಲೆ ನೀವು ಮಕ್ಕಳು ಕಳಿಸ್ತಾ ಹೋದ್ರೆ ಪಾಠ ಹೆಂಗೆ ಮಾಡ್ತಾರೆ ಮಾಸ್ಟ್ರು? ಯಾವನಲ್ಲಿ ಕಂಡೀಷನ್ ಮಾಡ್ತಾರೆ ಅವ್ರು ನಿಮ್ಮ ಪಾಠ ಹೆಂಗೆ ಮಾಡ್ತಾರೆ ಹೇಳಿ? ನೀವು ಕಳಿಸ್ತವ್ರು ನಿಮ್ಮ ಮಕ್ಕಳು ನೀವು ಶುದ್ಧ ನೋಡ್ಕೊಳ್ಳಿ ಫಸ್ಟು. ಅಲ್ಲಿ ಹೆಂಗೆ ಗೊತ್ತಾ, ಎರಡನೇದು ಅಂದರೆ ನಿಮ್ಮ ಜೀವನದಲ್ಲಿ ನೀವು 3 ಡಿಗ್ರಿ ಓದಿ. ಒಂದು ತಾಯಿ ತಂದೆ ಹೆಂಗೆ ಸಾಕ್ಬೇಕಂತ, ತಾಯಿ ತಂದೆ ಹೆಂಗಿರ್ಬೇಕಂತ. ಎರಡನೇದು ಅಣ್ಣ ತಮ್ಮಳು ಹೆಂಗೆ ಒಗ್ಗಟ್ಟ ಇರಬೇಕು ಅಂತ ಸಾಕ್ಷಿ ಆಯ್ತಾ. 2ನೇ ಡಿಗ್ರಿ ಏನು ಹೇಳಿ, ಸಾಧ್ಯವಾದಷ್ಟು ಕಂಡ ಮನೆಗೆ ಕಂಡ ಸುದ್ದಿ ಮಾತಾಡೋದು ಬಿಡಿ, ಕಂಡ ಮನೆ ಬಗ್ಗೆ ನೋಡೋದು ಬಿಡಿ. 3 ಡಿಗ್ರಿ ಹೆಂಗೆ ಗೊತ್ತಾ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಾಕು, ಹಾಸಿಗೆ ಕಾಲು ಚಾಚಿ ಸಾಧ್ಯವಾದ ಸಹಾಯ ಮಾಡಿ. 3 ಡಿಗ್ರಿ ಜೀವನ ತಿಳ್ಕೊಂಡಂತ ಬರ್ತೀರಿ, ಮನೆ ಕಟ್ಟಕ್ಕೆ ಜೀವ ತಿಳಿಸುತ್ತೆ ಸಾಲವ ಅಂತೀರಿ, ಕೋರ್ಟ್ ಕೇಸ್ ತಿರ್ಸ್ತಾ ಅಂತೀರಿ. ಮಕ್ಕಳಾಗಿಲ್ಲ ಮಗಳು ಬರಲ್ಲ ಅಂತೇಳಿ ಗಂಡು ಕರ್ಸಬೇಕು ಅಂತ, ಹೊಸ ಕರ್ಸಬೇಕು, ಒಳೆ ಮೇಲೆ ಕರ್ಸಬೇಕು, ದೇವ್ರು ಕರ್ಸಣತ್ತೇನ್ರಿ? ಏನು ಮಾತಾಡ್ತಿದ್ದೆ ಜನಗಳು? ಅದೇನು ಸ್ಕ್ರೀನ್ ಟಚ್ ಮೊಬೈಲ ಇಲ್ಲ ಏನದನ್ನು ಸ್ಕ್ರೀನರ ಎಲ್ಲ ಬಂದೆಲ್ಲ ಕೇಳೋದು. ಒಂದು ಉದಾಹರಣೆ ನಮ್ಮೂರ ಒಳ್ಳೆ ಮೈನು ಕರ್ಸಬೇಕಂತ ದೇವರು. ಮಗಳಿಗೆ ಮಗು ಹೋಗ್ಬೇಕಂತ ಮಗಳು ಭಾಳ ಕಷ್ಟಪಡ್ತಾವಳಂತೆ. ನನಗೆ 5 ವರ್ಷಕ್ಕೆ ಮಗ 10 ವರ್ಷಕ್ಕೆ ನಾನು ಲೆವೆಲ್ ಆಗ್ತಾ ಇರ್ತೀನಿ. ಒಂದೇ ಒಂದು 100 ರೂಪಾಯಿ ದುಡ್ಡಿಲ್ಲ ಅಂತ ಡಾಕ್ಟ್ರ್ ಮಗು ನೋಡಿಲ್ಲ, ತುಮಕೂರು ನಮ್ಮ ಮಗು ಸತ್ತೋಯ್ತು. ನಮ್ಮ ಅಪ್ಪ ಕರೆಂಟ್ ಹೊಡಿತು ಅಪ್ಪಗೆ, ಇವಾಗ ಅಪ್ಪ ಚೆನ್ನಾಗಿದ್ದಾನೆ. ಅವತ್ತೇನು ಇರಲಿಲ್ಲ ನಮಗೆ. ಇವತ್ತು ಕೋಟಿ ತಾಯಿ ನಮ್ಮವ್ವ ದುಡ್ಡೇನು ಕೊಟ್ಟಿಲ್ಲ, ಕೋಟಿ ಜನಗಳು ಕೊಟ್ಟಾಳೆ. ಸಂಪಾದನೆ ಮಾಡೋದು ಏನು ಜನನ ಅದ. ನಾವು ಅದಕ್ಕೆ ಸಹಾಯ ಮಾಡೋದು. ಬಂದರೆ ಯಾರು 1 ರೂಪಾಯಿ ಕೇಳಲ್ಲ. ನಾವು ಸಾಧ್ಯವಾದ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಂಡಿ ಕೊಟ್ಟು ನಮಸ್ಕಾರ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನೀವು ಅಮೃತ, ನೀವು ಎದೆಭಾಗ, ನಿಮ್ಮ ಎದೆಭಾಗ ಅಮೃತ. ನೀವು ತಾಯರಿದ್ದಂಗೆ ನೀವು ಅದನ್ನ ಯಾವತ್ತು ಏನು ದೇವ್ರನ್ನ ಭಕ್ತಿಯಾಗಿ ಕೇಳಬೇಕು. ಹುಷಾರಾಗುತ್ತಾ ಅಂತ ದೇವ್ರಿಗೆ ಆಗಣೆ ಮಾಡಕ್ಕೆ ನೀವು ಯಾರು ಮಕ್ಕಳಾಗ್ತಾವ ಅಂತ ಕೇಳಿದ್ರೆ ದೇವ್ರಿಗೆ ಬೇಕಾ? ಮಗು ಕೆಲಸ ಆಗುತ್ತಾ ಅಂತಾರೆ. ಮಗ ಓದೇನು ಕೆಲಸ ಆಗುತ್ತಾ? ಮಗನ ಒಳ್ಳೆ ಕೆಲಸ ಅಲ್ಲಿ ಕೆಲಸ ಮಾಡಿ ಬನ್ನಿ, ಇಟ್ಕೆ ಬನ್ನಿ ಕೆಲಸಕ್ಕೆ. ಎಲ್ಲರೂ ಓದಿದ್ದೀರಾ? ನಾವು ಡಬಲ್ ಡಿಗ್ರಿ ಮಾಡಿ, ನಮ್ಮ ತಮ್ಮ ಗೌರ್ಮೆಂಟ್ ಸೂಪರ್ವೈಸರ್ ಇದ್ದಾರೆ, ನಾವು ಓದ್ಕೊಂಡಿದ್ದೀವಿ. ನಾನು 3 ಡಿಗ್ರಿ ಮಾಡಿದ್ದೀನಿ. 1 ಡಿಗ್ರಿ ಅಪ್ಪಮ್ಮನ ಹೆಂಗೆ ಸಾಕ್ಬೇಕು ಅಂತ. 2ನೇ ಡಿಗ್ರಿ ನೋಡಿ ಕಂಡರ ಬಗ್ಗೆ ಮಾತಾಡೋದೇ ಇಲ್ಲ. 3ನೇ ಡಿಗ್ರಿ ಹೆಂಗೆ ಗೊತ್ತಾ, ನನ್ನಿಂದ ನಾವು ಬಿಟ್ಬಿಟ್ಟಿದ್ದೀವಿ. ನಾವು ಹಾಸಿಗೆ ಅದೇ ಕಾರ ಬರುತ್ತೆ. ಈಗ ಬಂದ ರೇಟ್ ಕಾರ ನೀವೆಲ್ಲ ಕೂಗಾಡಿ ಸೋಮೇಲೆ ಬರ್ತಾರಂತ. ಆ ಕಾರ ನಾನೇ ಬಂದು ಯಾರು ನೋಡಲೇ ಇಲ್ಲ. ಯಾರೊಬ್ಬರು ನೋಡಂಗೆ ಕೈ ಹಿಂಗಂದ್ರು ನಾವೇ ನೋಡಿ ನಾನು ಕಾರ ಬಂದಲ್ಲ, ನಾನೇ ಡ್ರೈವರ್. ಮತ್ತೆ ನಾವು ಸೆಕ್ಯೂರಿಟಿ ಕಣ್ಣಲ್ಲಿ ನಿಮ್ಮಂಗೆ ಉಂಗುರ ಹಾಕೋಣಲ್ಲ, ಬಂಗಾರ ಹಾಕೋಣಲ್ಲ. ಏನಿದೆ ಸತ್ತ ಗಾರಡಿ ನೋಡಿ ಗುಂಡಿ ತುಂಬ್ತಾರೋ ತಮ್ಮಂದ್ರ ನೆಮ್ಮದಿ ಗೋರ ಮರೆ. ಮುಂಚೆ 6 ಗಂಟೆ ಬರ್ತಾ ಇದ್ದೆ, ಜನಸೇವೆ ಮಾಡಿ ಸಾಕಾಗುತ್ತೆ. ಕಾರಕ್ಕೆ ಉದಾಹರಣೆ, ಕಾರ ಕೂತಿರ್ತಾರೆ ಅಲ್ವ, ಎತ್ತು ತಾಯಿ ತಂದೆ ನಿಮ್ಮನ್ನು ಎಷ್ಟು ಒತ್ತಿರ್ತಾರೆ. ಮೊನ್ನೆ ಒಂದು 3 ಜನ ಲೇಡೀಸ್ ಒಬ್ಬ ಜೆಂಟ್ಸ್ ಬಂದರೆ, ಒಬ್ರು ಹೊಸ 2 ಮಕ್ಕಳಂತೆ, ಒಟ್ಟು 4 ಜನ ಬಂದರೆ. ಒಂದು ತಾಯಿ ಎತ್ಕೊಂಬರಕ್ಕಾಗಲ್ಲಂತೆ. ಕಾಯಮ್ಮ ಅಂದ್ರೆ ಕಾಯ್ತಾ ಅಲ್ಲವಮ್ಮ, ಕಾಯಮ್ಮ ಸ್ವಲ್ಪ ಲೇಟ್ ಆಗುತ್ತಾ ಅಂತೇಳಿ ಕಾಯಕ್ಕೂ ಆಗಲ್ವಂತೆ, ಎತ್ಕೊಂಬರಕ್ಕೂ ಆಗಲ್ವಂತೆ ಅಲ್ವಾ. ಈ ದೇವಸ್ಥಾನದಲ್ಲಿ ಆ ಥರ ಏನು ವ್ಯವಸ್ಥೆ ಇಲ್ಲಪ್ಪ. ಒಳೆ ಮೇಲೆ ಕರ್ಸಂಬ, ಮಗಳು ಕರ್ಸಣತ್ತ ಅದೆಲ್ಲ ಬಿಡಿ. ಭಕ್ತಿ ಇದ್ರೆ ಬನ್ನಿ, ನಂಬಿಕೆ ಇದ್ರೆ ಬನ್ನಿ. ಮೊನ್ನೆ ಅವನ ಹಾಕಿ ಒಂದು ಮೆಸೇಜ್ ಹಾಕ್ಯಾನಂತ ಏನಂತ ಗೊತ್ತಾ, ಅಲ್ಲಿ ಹೇಳೋ ಸುಳ್ಳು ಅಂತಪ್ಪ. ನಂಬಿಕೆ ಇದ್ದಾರೆ ಬರ್ರು, ದೇವಸ್ಥಾನ ಸುಳ್ಳಲ್ಲ. 5 ಅಡಿಗೆ ಬಾವಿ 8 ಅಡಿ ವಿಗ್ರಹ ಮೂರ್ತಿ. ನಂಬಿಕೆ ಇದ್ದಾರೆ ಬನ್ನಿ, ನಂಬಿಕೆ ಬರಬೇಡಿ. ಆಮೇಲೆ ಹೆಂಗೆ ಗೊತ್ತಾ, ಕಂಡ ಬಗ್ಗೆ ಮಾತಾಡಬೇಡಿ. ನೀವು ನಿಮ್ಮ ಮನೆ ಬಗ್ಗೆ ಫಸ್ಟ್ ಈ ಬ್ಯಾಡ್ ಮೆಸೇಜ್ ಮಾಡೋರು, ಈ ಬ್ಯಾಡ ಮಾತಾಡೋರು ಇದಿರಲ್ಲ. ನಮ್ಮ ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಜಾಸ್ತಿ ಮಾತಾಡ್ತಾರೆ. ಆಮೇಲೆ ಅಪ್ಪ ಅಮ್ಮನಿಗೆ ಬಗ್ಗೆ ಅನುಮಾನ ಅವ್ರಿಗೆಲ್ಲ ಅಂತಾರೆಲ್ಲ ಏನು ಮಾಡ್ತಿರ್ಬೋದು. ನಿಮ್ಮ ಮನೆ ಮೆಂತಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಸಾಕಿದ್ರು ಅದ. ಆಮೇಲೆ ನಾನು ಸಾಕಷ್ಟು ಹೇಳ್ತಾ ಇರ್ತೀನಿ. ಮೊನ್ನೆ ಸುಮ್ಮನೆ ಒಂದು ಊರಿಗೆ ಯಾರೋ ಹೊಸಳ್ಳಿಗೆ ಹೋಗಿದ್ದೆ. ಅಲ್ಲಿ ಇಂಥ ಒಂದು ಹುಡುಗಿ ಅವ್ನ ಗಂಡಂಗೆ ಏನೋ ಹುಷಾರಿಲ್ಲ, ಅದು ಏನೋ ಕೆಲಸ ಮಾಡುತ್ತೆ. ಅದ್ರ ಇಚ್ಛೆ ಅಲ್ವಾ, ಅದು ಚಪ್ಪಲಿ ಕಾಯಿ ಇತ್ತ, ಚಪ್ಪಲಿ ಅದ್ರ ಇಚ್ಛೆ. ಅದು ಆಯಕಾಸ್ಗೆ ಹೋಗ್ತಾರಂತೆ ಮಗಳು, ತಂಗಿ ಹಗಲತ್ತು ಹೋದ್ರೆ ಹುಡುಗರು ಜಾಸ್ತಾರಂತೆ, ರಾತ್ರಿ ಹೊತ್ತು ಅಕ್ಕಪಕ್ಕ ಹೆಂಗೆ ಆಡ್ಕೊಂತಾರಂತೆ. ನೀವು ಸಾಧ್ಯವಾರ ಅಂಥವ್ರು ಯಾರು ಆಡ್ಕೊಂತಿದ್ದೀರಿ ಅಂತ ಸಭ್ಯಸ್ಥರು ಅವ್ರ ಮನೆಗೆ ಅವ್ರಿಗೆ ಹೆಲ್ಪ್ ಮಾಡಿ ತಂಗಿಗೆ. ಕರೆಕ್ಟಮ್ಮ?
ಸಭ್ಯಸ್ ಯಾರಿದೆ ಅವ್ರಿಗೆ ಹೆಲ್ಪ್ ಮಾಡಿ. ಯಾರು ಹೇಳಿ ಆಡ್ಕೊಂತಿರಲ್ಲ ಕಂಡರ ಮನೆ ವಿಷಯಕ್ಕೆ. ನಿಮ್ಮನೆ ನಿಮ್ಮ ಅಕ್ಕಂಗೆ ಆ ಪರಿಸ್ಥಿತಿ ಬಂದು ಏನು ಮಾಡ್ತೀರಿ? ಅದೇ ಸಾಕಷ್ಟು ಹೇಳ್ತಾ ಇರ್ತೀನಿ ನಾನು, ಕಂಡರ ಬಗ್ಗೆ ಮಾತಾಡೋ ಮೊದಲು ನಮ್ಮನೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇರ್ತೀನಿ ನಾನು. ಹೌದಲ್ಲ? ಕಂಡರ ಬಗ್ಗೆ ಮಾತಾಡೋ ನಾವು ಇವತ್ತಿನಪ್ಪ ಯಾವನೇ ಅಂದ್ರೆ ನಾವು ಕಂಡ ಮನೆಗೆ ಬಗ್ಗೆ ನೋಡೋದೇ ಅಲ್ಲ, ಯಾರ ಬಗ್ಗೆ ಮಾತಾಡೋದು ಇಲ್ಲ ನಾವು. ಮಾಹಿತಿ ನಮ್ಮದೇ ಅಲ್ಲ, ಅದು ನಮ್ದು, ರೋಡು ನಮ್ದಲ್ಲ. ನಮ್ಮ ಕೆಲಸ ಹೆಂಗೆ ಗೊತ್ತಾ ಏನು ಹೇಳಿ? ಪುಣ್ಯವಂತರು ನಾವು, ತಾಯಿ ತಂದೆ ಅಣ್ಣ ತಮ್ಮಗಳು ಒಟ್ಟಿಗೆ ಇದ್ದೀವಿ ನಾವು. ನಮ್ಮ ಅಪ್ಪ ಅಮ್ಮನ ಬೆಳಿಗ್ಗೆ ಸಾಯಂಕಾಲ ಇದ್ದೀವಿ, ಅವ್ರಿಗೊಂದು ಸುಖ ನೋಡ್ಕೊಳ್ಳೋದು. 4 ಜನ ತಾಯಿ ನಮ್ಮ ಸಿಕ್ಕರೆ ಅವರಿಬ್ಬರು ಪಾಲ ತೊಳೆಯೋದು, 2 ಬಕ್ಸ್ ನೀರು ಕುಡಿಯೋದು, ಅದಕ್ಕಿಂತ ಪುಣ್ಯ ಏನಿದೆ? 2 ತನ್ನ 2 ಬಕ್ಸ್ ನೀರು, ಅವನೇ ಆರೋಗ್ಯವಂತ. ಯಾವನ್ ಸಹ ಆರೋಗ್ಯವಂತ ಗೊತ್ತಾ? ಕಂಡರ ಬಗ್ಗೆ ಮಾತಾಡ್ಬಿಟ್ಟು ತಲೆ ಕೆಡಿಸಬಾರ್ದು, ಸಾಲ ಮಾಡಿ ತಲೆ ಕೆಡಿಸಬಾರ್ದು. ದೊಡ್ಡ ಮನೆ ಕಟ್ಟಿ ಶ್ರೀಮಂತ ಅಲ್ಲ, ಆ ಮನೆಯೊಳಗೆ ಮೂಲೆ ಮಂಗಣ್ಣ ಅವ್ರು ಹೋಗಿಷ್ಟ ಅಂತ ಹೇಳ್ತಾರೆ. ದೊಡ್ಡ ಕಾರ್ ತಗೊಂಡು ಶ್ರೀಮಂತ ಅಲ್ಲ, ಆ ಕಾರ್ ಓಡಿಸೋಬರೋ ಕೆಪಾಸಿಟಿ ಇರ್ಬೇಕು, ಅವ್ನು ಶ್ರೀಮಂತ ನನ್ನ ಪ್ರಕಾರ ಅಲ್ವಾ? ಕಾರ್ ದೊಡ್ಡ ತಗೊಂಡ್ಬಿಟ್ಟು ಗೊತ್ತಾಗಿರಲಿ, ಕಾರ್ ತಗೊಂಡ್ಬಿಟ್ಟಿದ್ವಿ ತೀರ್ಸೋಕ್ಕಾಗಲ್ಲ ಅಂತ. ಯಾವನ ಬೆಳೆದು ಕಾರ್ ತಗೊಂಡು ದೇವ್ರು ಹಿಡಿತಾ? ಮನೆ ಕಟ್ಟಿ ಮನೆ ಬಂದು ಯಾರು ಮನೆ ಕಟ್ಟಿ ಮೋಲ್ಡ್ ಹಾಕಿ ತೀರ್ಸೋಕ್ಕಾಗಲ್ಲ ಅಂತ ಸೀಟ್ ಮೇಲೆ ಹಾಕಿಲ್ರಪ್ಪ, ಏನಾಗ್ತದೆ? ಆಗಲ್ವಾ? ನನಗೆ ಹೇಳ್ಯಾರಪ್ಪ ದೇವಸ್ಥಾನ ಕೋಟಿ ಕಟ್ಟೋಣ, ಹಂಗೆ ಕಟ್ಟೋಣ ಹಿಂಗೆ ಕಟ್ಟೋಣ ಅಂತ ಬಂದಿರು ಜನ ಎಲ್ಲ. ನಮ್ಮ ಸುತ್ತಮುತ್ತ ಯಾರು ಸಮಾಜ ನಾನು ಹೇಳಿದೆ ಎಷ್ಟು ಕೋಟಿ ಹೇಳ್ತಾರೆ ನಾನು ಕೋಟಿ ಅಂದೆ. ಜನಗಳು ಯಾವ ತನ್ಗಳಿಗೆ ಚೀಟಿ ಕೊಡೋಣ ಅಂದರು. ಈಗ ನೀವು ಕಾಣಿಕೆ ಡಬ್ಬಿ ದುಡ್ಡು ಹಾಕಿ ತೀರ್ಸೋಕ್ಕಾಗಲ್ಲ. ನೀವು ಕಾಣಿಕೆ ಡಬ್ಬಿದು ಹಾಕಿ ದುಡ್ಡು ಹಾಕ್ತೀರಿ, ಅಕ್ಕಿ ತಂದು ಕೊಡ್ತೀರಿ, ಬೆಲ್ಲ ತಂದು ಬಟ್ಟೆ ಕೊಡಿಸಿಲ್ಲ, ಅದೇ ತೀರ್ಸೋಕ್ಕಾಗಲ್ರಿ ಅವು. ಯಾಕೆ ಸುಮ್ಮನೆ? ನಾನು ಹೇಳಿದೆ ಇರೋ ದುಡ್ಡಲ್ಲೇ ನೀವೇನು ಕೊಟ್ಟು ದುಡ್ಡಲ್ಲೇ ನಾವು ಸ್ವಲ್ಪ ತಿಂದು ಜನ ಸ್ವಲ್ಪ ಹಂಚಿ ಸಣ್ಣಕ್ಕೊಂದು ಗುಡ್ಲು ಕಟ್ಟೀನಿ, ಭಾಳ ಚೆನ್ನಾಗಿತ್ತು ನೋಡಿರ್ಬೇಕಾರೆ. ನಾನೇ ಮೇಸ್ತ್ರಿ, ಗಾಳಿ ಚೆನ್ನಾಗಿ ಬಿಸಿದೆ, ಕರೆಂಟ್ ಇರಲ್ಲ. ಬಂದೇ ಅವನು ಕರೆಂಟ್ ಕೇಳ್ಬಾಡ್ರಪ್ಪ ಆಯ್ತಾ? ಮತ್ತು ನೀರು ಕೆಳಗಿದೆ ಹಳ್ಳ ರೀತಿ ಅಕ್ಕರ ಯಾರ ಬಂದು ಮನೆ ಯಾರು ಅಕ್ಕ ಇಲ್ಲಿ ನೀರಿಗೆ ಕಲ್ವ ಅಂತಾಳೆ. ನೀರು ಇಲ್ಲಿಕ್ತೀವಿ ನಾವು ಕುಡಿಯೋ ನೀರ ಬಂದರೆ ಎಲ್ಲೋಗಾರ ಹೇಳಿ ಎಲ್ಲ ಮೊಬೈಲ್ ಇಕ್ಕಿ ಕಾಲು ತೊಗೊಂಡ್ರೆ ಇಲ್ಲಿ ಅಕ್ಕಿ ಕುಡಿಯೋರಿಕ್ಕಿಲ್ಲ ಆಯ್ತಾ? ವ್ಯವಸ್ಥೆ ಕಮ್ಮಿ ಇದೆ. ದೇವ್ರ ಮೇಲೆ ಭಕ್ತಿದ್ದಾರೆ, ಬನ್ನಿ ಭಕ್ತಿದ ನಿಮ್ಮ ಮನೆಗೆ ಏರಿ. ಆಮೇಲೆ ಬರ್ಬೇಕಾರೆ ನಮ್ಮ ದೇವಸ್ಥಾನಕ್ಕೆ ನಾನು ನನ್ನಿಂದಲೇ ನಂದು ಅಲ್ಲಿ ನಿಮ್ಮ ಮನೆ ಬಿಟ್ಟಿಕ್ಕಿ ಬರ್ರಿ ಮತ್ತು ಹಾಕೋಣಂತೀರಿ ಅಲ್ಲ. ನತ್ತಿರಲ್ಲ, ಇಲ್ಲಿಂದ ಅಲ್ಲಿಗೆ ಹಳ್ಳಿದೆ, ಇಷ್ಟೇ ಬಿಸ್ತಿರೋದು ಗುಂಡು. ಯಾವನ ಮನೆ ರಶ್ ಆಯ್ತು, ಇಲ್ಲಿ ಬಿಸ್ತು ಅಂತ ನಾವು ಸಾಯ್ತಿದ್ದೀವಿ, ಇಲ್ಲಿ ಇಷ್ಟೇ ಬಿಸ್ತು ಅಂತ. ಇನ್ನು ಯಾರೊಬ್ರು ಬಾಯಿ ಒಳಗೆ ತುಂಬ ಬೇಜಾರ ಸಂಗತಿ ಏನು, ಬಾಯಿ ಒಳಗೆ ಮಕ್ಕಳು ಆಡ್ತೀವಿ, ಅವಳು ಅಲ್ಲ ಅವಳು ತಂಗಿ ಏನಮ್ಮ ಅಂದರೆ ಏನ್ರಿ ಅಂತಾಳೆ ಆಯ್ತಾ ಕತೆ. ಈಗ ಎಲ್ಲ ಹಿಂಗಡೆ ಇಟ್ಕೆ ಹಿಂಗಡೆಗೆ ಕೂತಾರೆ, ಬೈದಿ ಕಂಪ್ಲೇಂಟ್ ಕೊಡ್ತಾರೆ. ಬೈದ್ರೆ ಏನಿಲ್ಲ ಈಗ ಅಲ್ವಾ? ಕಂಪ್ಲೇಂಟ್ ಕೊಟ್ಬಿಟ್ಟು ಸಾಕು ನಡೀತಿದ್ದ. 3 ನೋಡಿ ಇದುವರೆಗೂ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ತುಂಬ ಜನ ಲೈವಲ್ಲಿ ಹೇಳ್ತೀನಿ ಅಂತ ತುಂಬ ಜನ ಪೆಟ್ಟಿದ್ದಾರೆ, ಇಲ್ಲಿ ರೊಕ್ಕೋಡ್ದರಿದ್ದಾರೆ, ಬಿದ್ದೋದರಿದ್ದಾರೆ, ಆಕ್ಸಿಡೆಂಟ್ ಆದರಿದ್ದಾರೆ, ಕಣ್ಣು ಕಳ್ಕೊಂಡರಿದ್ದಾರೆ, ನನ್ನ ಬಗ್ಗೆ ಮಾತಾಡಿ ಕಣ್ಣು ಕಳ್ಕೊಂಡಿದ್ದಾರೆ. ಇವೆಲ್ಲ ಬಿಡಿ. ನಾವು ಹೇಳೋದು ಇಷ್ಟೇ, ನೀನು ಹೊಂದ್ಕೊಳತ್ತಾರ ದೇವರಿರಲ್ಲ, ದೇವರಲ್ಲಿ ಶಕ್ತಿ ಇರುತ್ತೆ ಅಲ್ವಣ್ಣ? ಮನುಷ್ಯನ ನಾನು ಬಿಟ್ಟು ಬನ್ನಿ. ಇದುವರೆಗೂ ಇಲ್ಲಿ 8 ಜನ ಒಬ್ಬಿಬ್ಬರಲ್ಲ ತಿಂದೆ ಹೋದೆ. ಸುಳ್ಳು ಹೇಳಿ ಆಡ್ದಾನ ಕೇಳಿ, ಹೆಂಡತಿ ಕಳಿಸಿ ಗಂಡ ಏನೋ ಗತೋಡಿಲ್ಲ ಕೊಡ್ಬಿಡ್ದು. ಆ ಮಟ್ಟಿ ದೇವ್ರು ಪವರ್ಫುಲ್. ಇಲ್ಲಿ ಬರೀ ಒಂದಿದೆ ಕರೆಬೇಳೆ ತೊಗೊಂಡು ತಂದಿಕ್ಕ್ಯಾರೆ, ಆ ಮಟ್ಟಿ ದೇವ್ರಿದು. ನೀವು ತಿಳ್ಕೊಳತ್ತಾರ ದೇವ್ರಲ್ಲ ಇದು ಆಯ್ತಾ? ನ್ಯಾಯ ನಾವು ಇದೀವಿ, ಏನು ಬೇಕು ತೊಗೊಂಡೋಗಿ ನೀವು ಇಲ್ದ ಬಂದು ತೊಗೊಂಡೋಗಿ ನೋಡೋಣ ನಿಮ್ಮ ಮನೆ ಬಾರ ಏನು ಅಂತ ಅಲ್ವಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಬಾವಿ ಭಾಳ ಚೆನ್ನಾಗಿ ಅಲ್ಲಿ ಉದ್ಭವ ಮೂರ್ತಿಗಳು ತಾನಾಗೆ ಸಿಕ್ಕಿದ್ರೆ ನಾವೇನು ದೇವರಲ್ಲ. ಆ ಥರ ಮಕ್ಕಳಿದ್ದಾರೆ ನನಗೆ. ಮಕ್ಕಳಿರಲಿಲ್ಲ, ಯಾರು ಮಕ್ಕಳಿಲ್ಲ ಅಂತ ನನಗೆ 5 ವರ್ಷ 10 ವರ್ಷ ಮಗ ಒಂದೇ ಒಂದು ಸೊಳ್ಳೆ ಒಬ್ಬರಿಗೆ ಕಡಿಯಲ್ಲ. ಮಕ್ಕಳಿಗೆ ಮನಸ್ಸಾಗ ಸೊಳ್ಳೆ ಕಡಿತಿತ್ತು ನೋಡಿ, ಸೊಳ್ಳೆ ಕಡಿತ ಒಬ್ಬರು ಸೊಳ್ಳೆ ಕಡಿದಿಲ್ಲ ಇಲ್ಲಿ ನೋಡಿ. ಇದ್ರ ಮಧ್ಯೆ ಎಷ್ಟು ನೋಡಿರ್ತೀರಿ, ಒಬ್ಬ ಯಾರೋ ಗತ್ತೋಡ್ದ ಅಂತ ಇಲ್ಲೇ ಜನೊಳಗೆ ಕಡ್ದ ಅಲ್ಲೊಳಗೆ. ಇದೇ ಪವರ್. ನಾವು ಎದುರಿಸ್ತೀವಲ್ಲ, ಭಕ್ತಿ ಇದ್ರೆ ಬನ್ನಪ್ಪ. ನಾವಂತೂ ಸಾಲ ಮಾಡಿಲ್ಲ, ಸೋಲ ಮಾಡಿಲ್ಲ, ದುಡ್ಡು ಕೇಳಲ್ಲ, ಚೀಟಿಯೂ ಇಲ್ಲ ಅಲ್ಲಪ್ಪ. ನಮ್ದು ಯಾವುದೇ ಇದೂ ಇಲ್ಲ. ನಮ್ಗೆ ಏನು ಕೆಲಸ ಗೊತ್ತಾ? ನೋಡಿರಾ ಸುತ್ತಮುತ್ತ ಎಲ್ಲೆಲ್ಲಿ ಊಟ ಇದೆ ಹೇಳಿ, ಯಾವ ಫಂಕ್ಷನ್ ನೋಡಿ ದಿವಸ ಇವತ್ತು ಊಟ ಎಲ್ಲೆಲ್ಲಿ ಊಟ ಹೇಳಿ, ಊಟ ವ್ಯವಸ್ಥೆ ಮಾಡ್ಸೋಣ ಅಲ್ವಾ? ಅಲ್ಲಿ ಗಣಪತಿ ಇಕ್ಕಿ ಊರೂರಾಗ ಗಲಾಟೆ ಮಾಡಿ, ಪಟಾಕಿ ಹೊಡೆದು ಸೌಂಡ್ ಮಾಡಿ, ಯಾವುದೋ ಮಗು ಮಲಗಿರುತ್ತೆ, ಯಾವುದೋ ಪೇಷಂಟ್ ಮಲಗಿರ್ತಾರೆ, ಯಾರೋ ವಯಸ್ಸಾದ ಮಲಗಿರ್ತಾರೆ, ಕಾಯಿಲೆ ಮಲಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡಿ ಡಮ್ ಅಂತ ಪಟಾಕಿ ಹೊಡೆದ್ರೆ ಮಾತ್ರ ದೇವ್ರು ನೋಡೋದು ನಿಮ್ಮನ್ನು. ದೇವ್ರು ನೋಡೋದೇ ಇಲ್ಲ. ಆಮೇಲೆ ಗಣಪತಿ ಮುಂದೆ ಅಪ್ಪ ಲೂಜ ಅಮ್ಮ ಲೂಜ ಆಕೆ ಮನೆ ಡ್ಯಾನ್ಸ್ ಹಾಕ್ಯಾನೆ ಅವನೊಬ್ಬ. ಆಮೇಲೆ ಇನ್ನು ಮೊನ್ನೆ ಅಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ಯಾವುದೋ ಊರಲ್ಲಿ ಒಂದು ಹೇಳ್ಬಾರ್ದು, ಅಮ್ಮೋ ಯಾಕೋ ಮೈಗೆ ಹುಷಾರಿಲ್ಲ ಅಂತ ಹಾಕ್ಯಾನಲ್ಲೋ ನಿಮ್ಮ ಮನೆ ಒಳಗೆ ಆಫ್ ಮಾಡೋದಾಗ ಏನು ನನ್ನ ಕರ್ದಲ್ಲಿ ಸಮ್ಮಾನಕ್ಕೆ ಅಂತ ನಾನು ಇಳಿದು ಕೆಳಗೆ ಅಲ್ಲಿ ಹಾಕ್ತಾವನೆ. ಅಪ್ಪ ನಾನು ಹುಷಾರಿತ್ತಂಗೆ ಬರಲ್ಲ ನಾನು ಮುಂದೆ ಅದಾ ಅವತ್ತು ಏನಾದರೂ ಹಾಕ್ಬೇಡಪ್ಪ ದಯವಿಟ್ಟು ನಮ್ಮನ್ನು ಬರಲ್ಲ ಸ್ವಾಮಿಯರ್ ಅಂತ ಇದ್ದೀರಾ. ಸನ್ಮಾನ ಸಮಾರಂಭ ದೊಡ್ಡಸ್ಕೆಲ್ಲ ಅಲ್ಲಿ 4 ಜನ ಸಹಾಯ ಮಾಡಂಗಿದ್ರೆ ಕರೀರಿ, ನಮ್ಮನ್ನು ಅನ್ನದಾಸರು ಕರೀರಿ. ನಾವು ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಏನೋ 4 ಮಾತಾಡಿದ್ರೆ ನಾವು ದೊಡ್ಡಸ್ಕೆ ಆಗಲ್ಲ. ಅದಾಗ್ತದ? ನಿಮ್ಮ ಊರುಗಳಲ್ಲಿ ಪಟಾಕಿ ಹೊಡೆದು ಸಮಾರಂಭ ಮಾಡಿ, ಸನ್ಮಾನ ಮಾಡಿ, ಬರ್ತಡೇ ಮಾಡಿ, ರಾತ್ರಿ 2 ಗಂಟೆ ಕೇಕ್ ಕಟ್ ಮಾಡಬಹುದು. ನಿಮ್ಮ ಊರು ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ತಾಯಿ ತಂದೆ ಹೋಗಿ ನಮಸ್ಕಾರ ಮಾಡಿಸಿ ಯಾವತ್ತಾರವ. ನಿಮ್ಮ ಊರಾಗ ಯಾರು ಬಡವರು ಹುಡುಕಿ, ತುಂಬ ಬಡವರು, ಮನೆ ಇಲ್ದರು, ಊರಿಲ್ದರು, ಇರೋ ಗತಿ ಇಲ್ದಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಅಲ್ಲಿಲ್ಲ ಅಂದರೆ ಅಕ್ಕಪಕ್ಕ ಮನೇಲಿ, ಅಕ್ಕಪಕ್ಕ ಊರಲ್ಲಿ ಅಲ್ಲೆಲ್ಲಿ ಅಂದಾಶ್ರಮ ಇದೆ, ಕಣ್ಣು ಕಾಲ ದೇವಮಾನ ಇರ್ತಾರೆ, ಅವ್ರಿಗೆ 2 ಜೊತೆ ಬಟ್ಟೆ ಕೊಡಿಸಿ ಆಗ ಜೀವನ ಪುಣ್ಯ ಬರ್ತದೆ. ಇದೆಲ್ಲ ಪುಣ್ಯ ಬರೋದು. ಪಟಾಕಿ ಹೊಡೆದು ಲೈವ್ ಇಟ್ಕೊಂಡ್ಬಿಟ್ರೆ ಪುಣ್ಯ ಬರಲ್ಲ ರೀ ಸ್ವಾಮಿ. ಮತ್ತು ವಿಡಿಯೋ ನನ್ನ ಹಾಕಲ್ಲ ಅನ್ಕೊಬೇಡಿ, ನಾನೆಲ್ಲ ಲೈವ್ ಹಾಕೋದು ಭಕ್ತರೇ ಅದಾ. ಇನ್ನೊಂದ್ಸರಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ದೇವಸ್ಥಾನ ಹೆಸರು ನಿಮಿತ್ತ ಎಲ್ಲ ನೆನಪಿರಲಿ, ಪದ ಹೇಳಲ್ಲ. ಯಾರಾದರೂ ಬಂದು ನಿಮ್ಮ ಮನೆ ಬಾಗ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅಥವಾ ನಿಮ್ಗೆ ಚೀಟಿ ಕೊಟ್ಟಾಗಲಿ ದುರ್ಗಾಸ್ಥಳದ ನಾವು ಅಂತೇಳಿ ಒಂದು ವೇಳೆ ನಾನು ತಮ್ಮಂದ್ರಲ್ಲ, ನಾನೇ ಬಂದರೂ 1 ರೂಪಾಯಿ ದುಡ್ಡು ಕೊಡ್ಬೋದು. ನೆನಪಿದೆ ನಿಮಗೆ? ಯಾರಿಗೂ 1 ರೂಪಾಯಿ ದುಡ್ಡು ಕೊಡಬಾರ್ದು, ಯಾರು ಚಂದ ಕೊಡಬಾರ್ದು, ಯಾರಿಗೂ ಸಲಹೆ ಮಾಡ್ಕೊಂಡು ಒಳಗೆ ಬಿಡ್ಕೋಬಾರ್ದು, ಮತ್ತೇನು ಸಹಾಯ ಮಾಡಬಾರ್ದು. ಏನೋ ನಿಮ್ಗೆ ಯಾರು ಮೋಸ ಮಾಡಿದರೆ ದಯವಿಟ್ಟು ನಮಗೆ ಬಂದು ತಿಳಿಸಿ. ಯಾಕಂದರೆ ಸಾಕಷ್ಟು ನೋಡ್ತೀವಿ, ಒಂದು 16 ಹುಡುಗಿನ ರೆಡಿ ಮಾಡ್ತೀವಿ, ಇಲ್ಲಿ ಅಂತರ ಕಟ್ತೀವಿ, ಈ ಥರ
ಯಾವನ್ ನೋಡ್ಕೊಂಡ್ಬಿಡ್ತಾನೆ ಇಲ್ಲೇ ಬೆಂಗಳೂರು ಪರಿಚಯ ಆಗ್ತಾರೆ ಒಂದೇ ಜಾತಿ ನಾವು ಹಂಗೆ ಹಿಂಗೆ ಅಂದ್ಕೊಂಡ್ರಂತೆ 50,000 ದುಡ್ಡು ಕಿತ್ತಾನೆ ಬೆಂಗಳೂರಿಗೆ. ದಯವಿಟ್ಟು ಸ್ವಾಮಿಯವ್ರು ನಂಗೆ ಪರಿಚಯ ಅಂತ ನೋಡಿ, ನಾನು ಎಲ್ಲರಿಗೂ ಪರಿಚಯ. ದುರ್ಗಾಸ್ಥಳದಲ್ಲಿ ಯಾರು ಗುರುಗಳು ಸ್ವಾಮಿಯವರು ಪವಾಡ ಪರಿಚಯ ಏನು ನಡೆಸಲ್ಲ ನಾವು. ಇಲ್ಲಿ ಮುಖ್ಯ ತಾಯರು ದುರ್ಗಮ್ಮ ಮುಂದೆ ಪವಾಡ ದೇವ್ರು ಸಿಕ್ಕಿದ್ದು ನನಗೆ ಹುಷಾರಾಗೋದು ಇದೆ ಕೈ. ನಾನು ಇನ್ಸೂರೆನ್ಸ್ ಮಾಡ್ತೀನಿ ಇನ್ನೂ ಎಲ್ಲ ನಾವು ಗುರುಗಳನ್ನೆಲ್ಲ ಸ್ವಾಮಿಯರನ್ನೆಲ್ಲ ನೋಡಿರ್ತೀವಿ ನೀವೆಲ್ಲ. ಎಷ್ಟು ಜನ ಬಂದು ನನ್ನೇ ಮೊನ್ನೆ ಅಲ್ಲಿ ಲೆವೆಲ್ ಹಾಕಿ ನೋಡಿ, ಯಾರ ಬಂದು ಒಂದು ಮಗು ಅಳ್ತಾಯ್ತು, ಮಗು ಉಳಿಸ್ಕೊಂಡೋದಿಂತ ತಂಗಿ ಬಂದು ಇನ್ನೊಂದಿಬ್ಬರು ಬಂದು ನನ್ನೇ ಸೆಕ್ಯೂರಿಟಿ ಅಂದರು. ಉಂಕಣ ಸೆಕ್ಯೂರಿಟಿಯಿಂದ ನಾನು ಸ್ವಾಮಿಯರು ಬರಲ್ವ ಅಂತ 200 ಹೋದ್ರು ಮನೆಗೆ. ಇಷ್ಟೇ ವ್ಯತ್ಯಾಸ. ಯಾಕೆ ಕಾಯಿರಿ ಅಂತ ಹೇಳ್ತಿದ್ದು ಲೈವಲ್ಲಿ ಹೇಳ್ತಾ ಇರ್ತೀನಿ ಅಂದರೆ, ಒಂದೇ ಒಂದು ಮಗು ನಾನು ಮಂಗಿಸಿ ಬ್ರೈನ್ ಟ್ಯೂಮರ್ ಮಗನ ತಿಂಗಳು 20 ಮಗು ತಾಯಿಯೊಬ್ಬಳು ಮಗುನ ಉಳಿಸ್ಕೊಂಡು ಹೋಗ್ತಾರೆ ಈ ಕೈಯಲ್ಲಿ. ಹಾಲು ಕುಡಿತಿದ್ದಿ ಮಗು, ಹಾಲು ಬರಲ್ಲ ಅಂದರೆ ಮುಟ್ಟ ಹುಷಾರಾಗುತ್ತೆ ಅಪ್ಪಾಜಿ ಅಂತ ಹೇಳಿ ಕಸ ಹೊಡೆದು ನೆಲ ವರ್ಷ ಹೋಗ್ತಾಳೆ, ಮಗು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳೆ. ಅಷ್ಟೊಂದು 3 ಜನ ಬರ್ತಾರೆ. ಹೇಳ್ತಾ ಇರ್ತೀನಿ ನಾನು, ನಿಮಗೆ ನಮ್ಮಂತರ ಸ್ಟೈಲ ಬರ್ತಾರೆ. ನನ್ನೇ ಬನಿ ಹಾಕೊಂಡಿದ್ದೆ ನಾನು. ಇವಾಗ ಕಸ ಹೊಡಿತಾ ಇರ್ತಾರೆ, ನಾನು ನೀರು ಹಾಕ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ ಅಂತ ನಾನು ಏನೋ ಒಂದು ಸೆಕ್ಯೂರಿಟಿ ಸ್ವಾಮಿಯರನ್ನ ಕರೀದಿ ಅಂತಾರೆ ಅವರು. ಸ್ವಾಮಿಯರ್ ಇಲ್ಲಮ್ಮ ಮನೆ ಮಲ್ಗೆ ಕರಿತೀವಿ ಅಲ್ಲಿ ಹೋಗಿ ಅಂತಾರೆ. 4-5 ಗಂಟೆಗೆ ಕರೆಯೋಕ್ಕಾಗಲ್ಲಮ್ಮ, ಅಷ್ಟೇ ಬರಲ್ಲ ಅವ್ರಂದ್ರೆ ಅಯ್ಯೋ ಸಿಮಿಗಿಲ್ ದೇವಸ್ಥಾನ ಅಂತ ಹೋಗ್ತಾರೆ. ಅರ್ಥ ಆಗ್ತದೆ? ನಾನು ಸೆಕ್ಯೂರಿಟಿ ಅಂದ್ರೆ ಅವ್ರು ಪರವಾಗಿಲ್ಲ, ಅದೇ ಹೋದ್ರೆ ಬೇಜಾರಲ್ಲ, ಹೋಗಿ ಪರವಾಗಿಲ್ಲ. ಕಾಯ್ಬೇಕಾ ಅಂತಂದರೆ ಟೂರ್ ಬಂದಿದ್ರಂತೆ ಕಾಯಕ್ಕಾಗಲ್ವಂತೆ. ಬರೋರು ಬರ್ತೀರಿ ಮಕ್ಕಳು ಹುಷಾರು ಮಾಡ್ಕೊಂಡು ಹೋಗಿ. ಬೇಜಾರ ಸಂಗತಿ ಇಷ್ಟೇ. ಮಗು ಹಿಂಗಡಿ ಕುಂತ್ಕೊಂಡು ಹೋಯ್ತು, ಅಲ್ಲಿಂದ ಒಳಕ್ಕೆ ಬರಲಿಲ್ಲ ಅವರು. ನಾನು ಅವ್ರಿಗೆ ಸೆಕ್ಯೂರಿಟಿ ಆದೆ, ಅವರೇ ಒಬ್ಬರಿಗೆ ತಂದೆ ಆದೆ. ಇಷ್ಟೇ ವ್ಯತ್ಯಾಸ. ಅದಾ ನೀವು ಫಸ್ಟು ದೇವ್ರನ್ನ ನನಗೆ ಜನಗಳು ಏನು ಬೇಜಾರು ಗೊತ್ತಾ, ಬಂದು ಸೇವೆ ಮಾಡೋಕ್ಕೆ ಏನು ಬೇಜಾರಿಲ್ಲ. ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ. ಜನ ಕೇಳೋ ಒಂದೇ ಪ್ರಶ್ನೆ, ಮಕ್ಕಳಾಗ್ತವೆ ಅಂದರೆ ಏನೋ ನಮ್ಮೇನು ದೇವ್ರ ಆಗ್ಲಿಕ್ಕೆ ನಾವು ಎಸ್ಸನ್ಗೆ ಆಗ್ತವೆ ಅಂತಾರೆ. ಮಗಳು ಬರಲ್ಲ, ಮಗಳು ಅಲ್ಲಿದೆ, ಮಗಳಿಗೆ ಮಗು ಒಬ್ಬ ಒಳಮೆ ದೇವ್ರು ನಂಬಲ್ಲಂತೆ. ಅವ್ನು ಕಿಸಿಯೋಕ್ಕಾಗಲ್ಲ, ದೇವ್ರು ನಂಬಲ್ಲ ಅಲ್ವಾ. ಇನ್ನು ಜಾಸ್ತಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಬರ್ತಾರೆ, ತಾಯಿ ತಂದೆ ಬರಲ್ಲ. ಇಂಥ ಅಜ್ಜರು ಬರ್ತಾರೆ, ಎಲ್ಲಮ್ಮ ಮಗಳು ಕೆಲಸಗಳು ಹಳೆಮಯ್ಯ ಬರಲ್ಲ. ಯಾಕೆ ಬರಲ್ಲ ಹೇಳಿ ಅವನು? ಇಲ್ಲಿ ಬಂದು ಖರ್ಚಾಗುತ್ತೆ, ಉತ್ಕೊಂಡು ಹೋಗ್ಕೊಂಡು ಬರಲ್ಲ ಅವನು. ಕರೆಕ್ಟಪ್ಪ? ಮೈ ಬಗ್ಗೆ ದುಡ್ಡಿರಿ. ಕೆಲಸ ಇಲ್ಲ ಅಂತ ಯಾರಂತೀರಿ? ಬನ್ನಿ ಇಟ್ಕೆವ್ರಿ. ಕೆಲಸ ಇಲ್ಲ ಯಾರಂತೀರಿ? ಬನ್ನಿ ಕಿಟ್ಕೆವ್ರಿ, ಬನ್ನಿ ಕಸೋಡಿ, ಬನ್ನಿ ಕೆಲಸ ಇದೆ, ಬನ್ನಿ. ಇದೆ ಕೆಲಸ ನೋಡಿ. ಪಂಚ್ಬಿಡ್ತಾನೊಬ್ಬ ಬರ್ತಾನೆ, ಲಿಂಗಾಯತ ಹಂಗೆ ಶಿವಮೊಗ್ಗದವರು, ಜಾತಿ ಹೇಳ್ತಿಲ್ಲ ನಾವು. ನೋಡಿ ಮಲೆ ಬಂದ್ರಿಂದ ಬರ್ತಾನೆ, ಅವ್ನಿಗೆ ಕಾಲು ಬರುತ್ತೆ. ಅವನೇ ಶಿವಣ್ಣ. ಇವತ್ತು ಜಗತ್ ಪ್ರಸಿದ್ಧಿ ಫೇಮಸ್ ಮಾಡೋದು ನನ್ನ ಅವನೇ. ನೀವು ಜಾತಿ ಗುದ್ದಾಡ್ತೀವಿ ಊರ, ನಿಮ್ಮ ಊರು ಗುದ್ದಾಡ್ತಿರಲ್ಲ, ಅವನೇ ಲಿಂಗಾಯತ ಜನಾಂಗ ನನ್ನ ಮಾಡೋದು. ಆಂಧ್ರದಿಂದ ಬರ್ತಾನೆ, ಯಾವ ಜಾತಿ ಕೇಳಿಲ್ಲ. ಅವನಿಗೆ ಕಣ್ಣು ಬಂದು 108 kg ಜನ ಬರೋಬರಿ. ಅವನಿಗೆ ಸಂಪೂರ್ಣ ಕಣ್ಣು ಬರುತ್ತೆ ಇಲ್ಲಿ. ಅವನೇ ನನ್ನ ಫೋಟೋ ಮಾಡೋದು. ಇನ್ನು ಇವನು ತಾಯಿಗೋಸ್ಕರ ತಾಯಿ ಕಾಲನೇ ಕಟ್ ಮಾಡ್ತಾನೆ. ತಾಯಿ ಚೆನ್ನಾಗಿದ್ದಾರೆ, ಕಟ್ಟೆ ಮಾಡಿದ ಬಂದೇನೆ, ಆಚಾರ ಪಳಗಿದ್ದಾನೆ. ಶೆಟ್ರವ್ರೆ ಲಂಬಣಿ ಚೆನ್ನಾಗಿದ್ದಾರೆ, ಕಣ್ಣಿದ ಕಾಯ್ದೆ ಎಲ್ಲ ಇದ್ದಾರೆ. ಇನ್ನೂ ಖುಷಿಪಡೋ ಸಂಗತಿ, ಚಿಂತಾಮಣಿಂದ ರಾಮ ಅಂತ ಬರ್ತಾನೆ, ಕಣ್ಣೇ ಬರುತ್ತೆ ಪುಣ್ಯಾತ್ಮಗೆ. ಯಾವ ರೆಡಿ ಮಾಡೋದು ಇಲ್ಲಿ. ಈಗ ಜಸ್ಟ್ ಒಳಗೆ ನಾವು ಬರೋ ಮುಂದೆ ಹೋದ, ಅವನೇ ತಮಿಳ್ನಾಡಿಂದ ಬಂದಿರೋದು. ಅವನಿಗೆ ಕಾಲು ಬರುತ್ತೆ, ಅವನೇ ಮೇಸ್ತ್ರಿ ಆತಾ. ಇನ್ನು ಎದರ ಹೆಸರು ನಂಜುಂಡಪ್ಪ, ಮೈಸೂರು ನಂಜುಂಡಪ್ಪ ಬರ್ತಾನೆ. ನಂಜುಂಡಪ್ಪ ಅಂತ ಮಕ್ಕಳು ಭಾಳ ಗಿಫ್ಟ್ ಕೊಟ್ಟಿದ್ರಂತೆ. ಎದೆಗೆ ಓದಿರೋ ಅಷ್ಟೇ, ಜಾಸ್ತಿ ಓದಿಲ್ಲ. ಅವ್ರಿಗೆ 2 ಕೈ ಬರುತ್ತೆ, ಅವರೇ ಪಾಯ ಆಗ್ತದೆ ಪುಣ್ಯಾತ್ಮರು. ನೀವೆಲ್ಲ ಬಂದರೆ ಏನು ಕೇಳ್ತೀರಿ? ಎಷ್ಟು ಹುಷಾರಾಗುತ್ತೆ, ಎಷ್ಟು ಹುಷಾರಾಗುತ್ತೆ ಅಂತೀರಿ. ಏನು ಕೇಳ್ತೀರಿ ದೇವ್ರನ್ನ ಅಲ್ವಾ? ಮಗು ಆಗ್ಬೇಕಲ್ಲ, ಮಗು ಕೊಡವಾನಿ. ಕೆಲಸ ಆಗ್ಬೇಕಲ್ಲ, ಕೆಲಸ ಕೊಡಿ ಅಂತ ಕೇಳಿ. ಆರೋಗ್ಯ ಕೊಡಿ ಅಂತ ಕೇಳಿ. ಮಳೆ ಬರಲಿ ಅಂತ ಕೇಳಿ. ಮಳೆ ಬಂದಿಲ್ಕೊಂಡ್ರು ನೀರು ಬರ್ತಾಯಿದೆ ಅಷ್ಟೇ. ಎಲ್ಲಿಂದ ಇಲ್ಲಿ ಮಳೆ ಬೋರ್ಬಲ್ ನೀರು ಕಮ್ಮಿ ವೇಸ್ಟ್ ಮಾಡ್ರಪ್ಪ. ಮಳೆ ಬರಲಿ ಊರಿಗೆ ಅಂತ ಯಾರು ಕೇಳಲೇ ಇಲ್ಲ. ನಿಮ್ಮೂರ ಸಂಘ ಮಾಡ್ಕೊಳ್ಳಿ, ನಿಮ್ಮೂರ ಸಂಸ್ಥೆ ಮಾಡ್ಕೊಳ್ಳಿ. ನಿಮ್ಮೂರಿಗೆ ನೀರು ಬರ್ತಾ ಇದೆಯಾ? ನಿಮ್ಮೂರಲ್ಲಿ ಊಟಕ್ಕೆ ಅನ್ನ ಇದೆಯಾ? ಯಾರು ಗುಡಿಸ್ತಾ ಇದ್ದಾರೆ? ಯಾರಿಗೆ ಇರಕ್ಕೆ ಬಂದಿಲ್ಲ ಮಾಡಿಸಿ. ನಿಮ್ಮ ಸಂಘ ಮಾಡ್ಕೊಂಡು ಏನು ಮಾಡ್ತೀರಿ? ಯಾರು ನಿಮ್ಮ ಊರಿಗೆ ಗುಡ್ಲಿಲ್ಲ ಅನ್ನೋ ಗುಡ್ಲಾ ಕೊಡಿ, ಆಗಲ್ವಾ? ಯಾರ ಮಕ್ಕಳು ಓದ್ತಿಲ್ಲ ಅವರಿಗೆ ಫೀಸ್ ಕಟ್ಟಿ. ಇದೆಲ್ಲ ಸಂಘ ಮಾಡ್ಕೊಂಡು ಸಂಸ್ಥೆ ಮಾಡ್ಕೊಂಡು ಕೂಗಾಡೋ ದೊಡ್ಡ ವಿಷಯನೇ ಅಲ್ಲಕ್ಕೆ ಅಲ್ಲ. ಏನು ಹೇಳಿ ಅಲ್ವಾ? ಚೀಟಿ ಹಾಕೊಂಡಾರದು ಯಾವನ ಕಡೆ ಚೀಟಿ, ಯಾರ ಕಡೆ ಚೀಟಿ ಅಂತಾರೆ. ಅದು ಏನು ಚೀಟಿ ನಮ್ಗೆ ಗೊತ್ತೇ ಇಲ್ಲಪ್ಪ. ಯಾರ ಕಡೆ ಚೀಟಿ ತಲೆ ಬಂದುಬಿಟ್ಟಿರುತ್ತೆ. 25 ಸಾಲ ಮಾಡ್ಕೊಳ್ಳೋದು, ಚೀಟಿ ಕಟ್ಟೋದು, ಮನೆ ಕಟ್ಟೋದು, ಲೋನ್ ಕಟ್ಟಬೇಕು ಅಂತಿಟ್ಟು. ಅದು ಏನು ಕಟ್ತಿರೋ, ಅದು ಏನು ಮಾಡ್ಕೊಂತಿರೋ? ಅದು ಯಾರನ್ನಾರ ಕೇಳಿ. ಎಲ್ಲಿ ಮಗ ಬರಲ್ಲ, ಮಗಳು ಹಾಸ್ಟ್ಲಾಗೋಳೆ. ಮೊನ್ನೆ ನಗಾಡ್ಬಿಟ್ಟು ಸಗದಾಗೆ ಮಗಳು ಹುಷಾರಿಲ್ಲ ಅಂತ ಹಾಸ್ಟ್ಲಾಗೋಳಂತೆ ಮೈಸೂರಲ್ಲಿ. ಅವ್ರು ಹುಷಾರು ನಾವು ಹೋಗ್ಬೇಕಂತೆ. ನಾವು ಹೋಗಲ್ಲ, ಅವ್ರು ಬರಲ್ಲ ಅಂತೆ. ಹೇಳಿಲ್ಲ ನಮ್ಮ